ಅಭಿನಂದನೆಗಳು. ದಿವಾಕರ್ ಹೆಗಡೆಯವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದವರು. ಪ್ರಸ್ತುತ ಧಾರವಾಡದ ಆಕಾಶವಾಣಿ ಕಾರ್ಯಕ್ರಮದ ನಿರ್ದೇಶಕರು. ಸಂವೇದನಾಪೂರ್ಣ ಕೃತಿಗಳನ್ನು ರಚಿಸಿ ಕವಿಮನಿಸಿದ ಸಾಹಿತ್ಯ ಎನಿಸಿಕೊಂಡವರು. ಯುದ್ಧ ಭಾರತ ಅವರ ಉತ್ಕೃಷ್ಟ ಕೃತಿ, ಮೋಹಮೇನಕೆ, ರಾಧಾಂತರಂಗದಂತಹ ಅನೇಕ ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾರೆ. ಅರ್ಥಧಾರಿ, ಏಕವ್ಯಕ್ತಿ ತಾಳಮದ್ದಲೆಯ ಪ್ರಯೋಗಶೀಲತೆಯನ್ನು ಮಾಡಿದವರು, ವೇಷಧಾರಿ, ನಾಟಕಗಳನ್ನು ರಚಿಸಿದವರು, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಒಬ್ಬ ಶ್ರೇಷ್ಠ ಸಹೃದಯಿ. ಮಂಟಪದ ಕಲಾವ್ಯಕ್ತಿತ್ವಕ್ಕೆ ಅಮೃತ ಸ್ಪರ್ಶವಾದದ್ದು ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಸ್ನೇಹ ಅಥವಾ ಒಡನಾಟದಲ್ಲಿ. ಹಾಗಾಗಿ ಗಣೇಶರ ಸಾಹಿತ್ಯಕ್ಕೆ ಮಂಟಪದ ಅಭಿವ್ಯಕ್ತಿ ಎಂಬ ಕುರಿತು ಅವರು ನಮ್ಮೊಂದಿಗೆ ಅವರ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಾರೆ. ನಾನು 20 ನಿಮಿಷ ಹೇಳಿ ಮೊದಲು ಹೇಳಿದ್ದೆ, ಸಹಕರಿಸ್ತಾರೆ ಎಂಬ ವಿಶ್ವಾಸ ನನಗಿದೆ. ಎಲ್ಲರಿಗೂ ನಮಸ್ಕಾರ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಚಿಟ್ಟಾಣಿಯವರೇ, ವೇದಿಕೆ ಗಣ್ಯರೇ, ಸಭೆಯ ಮಾನ್ಯರೇ, ಗಣೇಶರ ಸಾಹಿತ್ಯಕ್ಕೆ ಮಂಟಪರ ಅಭಿವ್ಯಕ್ತಿ ಅನ್ನೋದು ವಿಷಯ. ಅದನ್ನು ಆರಂಭಿಸುವ ಮೊದಲೇ ಒಂದು ಘಟನೆಯನ್ನು ಹೇಳಬೇಕು. ಇತ್ತೀಚೆಗೆ ಕುಮಟಾ ಎ.ವಿ. ಬಾಳಿಗ ಕಾಲೇಜಿನಲ್ಲಿ ಮಂಟಪರು ವಿಷಯ ಸಂದರ್ಭವನ್ನು ಏಕವ್ಯಕ್ತಿಯಾಗಿ ಪ್ರದರ್ಶಿಸಿದರು. ಅದನ್ನು ನೋಡಿದ ಆ ಕಾಲೇಜಿನ ಲೆಕ್ಚರ್ ಒಬ್ಬರು ನನಗೆ ಹೇಳಿದರು, ಹೇಗಿತ್ತು ಅಂತಂದರೆ, ಮರುದಿನ ಬಂದು ಹೆಣ್ಣುಮಕ್ಕಳು ಹೇಳಿದರು, ನಮಗೆ ನಾಚಿಕೆ ಇರಬೇಕು ಅಂತ ಹೇಳಿ. ಅಂದರೆ ಒಬ್ಬ ಕಲಾವಿದ ಇದಕ್ಕಿಂತಲೂ ದೊಡ್ಡದನ್ನು ಸಾಧಿಸಲಾರ. ಹೆಣ್ಮಕ್ಳಿಗೆ ಅಂದರೆ ಇವತ್ತಿನ ವರ್ತಮಾನದ ಒಟ್ಟಾರೆಯಾದ ಸ್ತ್ರೀ ವಿಮೋಚನೆ ಚಳುವಳಿ, ಒಟ್ಟಾರೆಯಾದ ಸಮಾನತೆಯ ಇದರ ಮಧ್ಯ ಸಹಜ ಸ್ವಭಾವವಾದ ನಾಚಿಕೆ ನಮಗೆ ಅಡ್ಡಿ ಅಂತ ಅಂದುಕೊಂಡಿರುವ ಸಂದರ್ಭದಲ್ಲೇ ಒಂದು ವಿಷಯವನ್ನು ನೋಡಿ ಆ ಹೆಣ್ಣು ಮಕ್ಕಳಿಗೆ ಅನ್ನಿಸ್ತು, ನಮಗೆ ನಾಚಿಕೆ ಬೇಕು ಅಂತ. ಇಂಥದೊಂದು ಸಾಧ್ಯತೆಯನ್ನ ಯಕ್ಷಗಾನದ ಕಲಾವಿದನೊಬ್ಬ ಸಾಧಿಸ್ತಾನೆ ಅಂತಂದ್ರೆ ನಮಗೆ ಬಹಳ ಹೆಮ್ಮೆಯ ಸಂಗತಿ. ಇದು ಸಹಜವಾಗಿ ಮಂಟಪದಲ್ಲಿ ಇತ್ತೇನು, ಆದರೆ ಅದಕ್ಕೊಂದು ಪ್ರಕಾಶ ಸಿಕ್ಕಿದ್ದು ಏಕವ್ಯಕ್ತಿ ಯಕ್ಷಗಾನದಿಂದ. ಅದರ ಪರಿಕಲ್ಪನೆ, ನಿರ್ಮಾಣ ಎಲ್ಲವೂ ಕೂಡ ಡಾಕ್ಟರ್ ಆರ್ ಗಣೇಶ್ ಅವರದ್ದು. ಗಣೇಶರು ಯಕ್ಷಗಾನಕ್ಕೆ ಬಂದಿದ್ದರಿಂದ ಏನಾಯಿತು ಅಂದರೆ, ಬಹಳ ಮೊದಲು ಯಕ್ಷಗಾನಕ್ಕೊಂದು ಹೆಸರಿತ್ತು, ಗೊರವರ ದುಂಡುಜಿ, ಬೀದಿ ಒರಿವ ವೀರನ ಕಥೆ ಅಂತ ಹೇಳಿಸಿಕೊಂಡಿದ್ದಕ್ಕೆ ಮುದ್ದಣನಂತಹ ಪಂಡಿತರು ಕೈಯಾಡಿಸಿದಾಗ ಅದಕ್ಕೊಂದಿಷ್ಟು ಮರ್ಯಾದೆ ಬಂದಿತ್ತು. ಆಮೇಲೆ ಅನೇಕ ಪಂಡಿತರು ಅದರೊಳಗೆ ಬಂದರು, ತಮ್ಮ ಶ್ರಮವನ್ನು ಹಾಕಿದರು. ಆದುದರಿಂದ ಪಂಡಿತ ಮಾನ್ಯವಾದ ಸ್ಥಿತಿ ಯಕ್ಷಗಾನ ಸಾಹಿತ್ಯಕ್ಕೆ ಬಂತು. ವರ್ತಮಾನದಲ್ಲಿ ಗಣೇಶರಂಥ ಇನ್ನೊಬ್ಬ ಪಂಡಿತರನ್ನ ಕರ್ನಾಟಕ ಕಂಡಿಲ್ಲ. ಹಾಗಾಗಿ ಅವರ ಆಗಮನದಿಂದ ಒಂದು ಉಚ್ಚಕೋಟಿಯ ಸಾಹಿತ್ಯ ಯಕ್ಷಗಾನಕ್ಕೆ ದಕ್ಕಿದೆ. ಅನೇಕರು ಹೇಳ್ತಾರೆ, ಅದರಲ್ಲಿರುವ ಅನೇಕ ಶಬ್ದಗಳು ನಮಗೆ ಅರ್ಥವಾಗೋದಿಲ್ಲ, ಅದು ತುಂಬ ಸಂಸ್ಕೃತ ಭೂಯಿಷ್ಠ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಆದರೆ ನಾವು ಎಷ್ಟನ್ನು ಅರ್ಥ ಮಾಡ್ಕೊಳ್ತೇವೆ ಅಂತಂದ್ರೆ, ಸಂಧಾನದಲ್ಲಿ ಒಂದು ಆರಾಮದಲ್ಲಿ ತಾಳ್ದ ದಣುವ ಅಂತ ಒಂದು ಪದ್ಯ ಬರ್ತದೆ. ಅದನ್ನು ಆರಾಮ ಎನ್ನುವುದು ಕಾಡು ಎನ್ನುವುದು ಅರ್ಥವಾಗದೆ, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆರಾಮವನ್ನು ತಾಳ್ದ ದಣುವನ್ನು ಹೇಗೆ ಅದನ್ನು ಸೇರಿಸುವುದು ಅನ್ನೋದು ತಿಳಿಯದೆ ಅರ್ಥ ಹೇಳಿದ ಅನೇಕರೊಂದಿಗೆ ಅರ್ಥ ಹೇಳಿದ ಅನುಭವ ನನಗೇ ಇದೆ. ಆದುದರಿಂದ ನಾವು ತುಂಬ ಸುಲಭವಾದದ್ದನ್ನು ಮಾತ್ರ ತಿಳ್ಕೊಳ್ತೇವೆ ಅನ್ನುವ ಪ್ರಯತ್ನಕ್ಕಿಂತ ಇಡೀ ಕಲೆಗೆ ಎಂಥದ್ದೊಂದು ಸಾಹಿತ್ಯ ಬೇಕಾಗಿತ್ತು ಎನ್ನುವುದು. ಈಗ ನಮ್ಮ ಆದಿಕವಿ ರಾಮಾಯಣದ ಕವಿ ಹೇಳ್ತಾನೆ, ಅಲ್ಲಿ ಬಳಸಿದಷ್ಟು ಪಾರ್ಥಿಸುಬ್ಬ ಬಳಸಿದಷ್ಟು ಮತ್ತೆ ಭವಿ ಕ್ರೀಡಿತ ಬೇರೆ ವಿರಕ್ತಗಳನ್ನ ಇದನ್ನ ಮುಂದೆ ಬರುವವರು ಬಳಸಲೇ ಇಲ್ಲ. ಆದರೆ ಗಣೇಶರು ಮತ್ತದನ್ನ ತಂದರು. ಕೋಲುಮಟ್ಟಿಗೆ ದ್ವಿಪದಿ ವಚನಗಳು ಬಳಕೆಯಾದರೂ ವೃತ್ತಗಳೆಲ್ಲ ಬಿಟ್ಟು ಹೋಗ್ತಾ ಇದೆ. ಆದರೆ ಗಣೇಶರು ಮತ್ತೆ ಮತ್ತೆ ಅದನ್ನ ತರ್ತಾರೆ. ನನಗೆ ರಾಮಾಯಣದ ಒಂದು ಈಗ ಇದಕ್ಕೆ ಬೇಕಂದ್ರೆ, ಛಲದಿಂ ಕೈಕೆ ಇರುತ್ತಿರಲ್ ದಶರಥಂ ಶೋಕಾಬ್ದಿಯಿಂದಾಳುತ್ತಂ ಸಲ ಕೃತ್ ಪಂಕಜ ಬಾಡಿ ತಗ್ನಿ ಮಸಗಲ್ ಕಣ್ಣೋಳ್
ಜಲಂ ಬೀಳುತ್ತಂ ಕಳುಹಲ್ ನಂದನನಿಲ್ಲಿ ಬೇಗ ಬರಲೆಂದು ವಾಕ್ಯಮಂ ಕೇಳುತ್ತಂ ಕಳಸಂಹಾರಕ ರಾಮಚಂದ್ರ ಬರುತ್ತಂ ಭೂಪಾಲಗಿಂತೆಂದನು ಅನ್ನೋದು ಪಾರ್ಥಿಸುಬ್ಬನ ಮಾತು. ಇಂಥದೊಂದರ ಬಳಕೆಯಿಂದ ಎಂಥದೊಂದು ಅನುಕೂಲವಾಗ್ತದೆ ಅಂತಂದರೆ, ಅವರ ಸಾಹಿತ್ಯವನ್ನು ಓದಿದಾಗ ನಮಗದು ಗೊತ್ತಾಗ್ತದೆ. ಅನನ್ಯ ವ್ಯಕ್ತಿ ಎನ್ನುವಲ್ಲಿ ಅದನ್ನೆಲ್ಲ ಬಳಸಿದ್ದಾರೆ. ಒಂದು ಶಾರ್ದೂಲ ವಿಕ್ರೀಡಿತ ಗಣೇಶರದ್ದು, ನಲ್ಲಂ ತಾಂ ಬರದಿಲ್ಲ ಮೇತಕೋ ಅದಂತಿರ್ ಕಾನೆ ಪೋಪೆಂ ಸಮುಹುಲ್ಲಂ ಕೊಳ್ಳುವನವಂ ಗಡಂ ಪರಿಕಿಸುತ್ತೆನ್ನಂ ಮಲರ್ತೆಂದು ಮೇಣುಲ್ಲಾಸಂ ಬಿರಿದುಣ್ಮೆ ಧೀರ ಲಲಿತ ವ್ಯಾಹಾರದಿಂ ಹೋಗುವಳ್ ಗುಲ್ಲಂ ಸೀಳ್ದ ಭಿಸಾರಿಕಾಖ್ಯ ಮಿಹಿರಂ ಮುನ್ನೀರ್ಗೆ ಸೇರುವನ್ನೆಗಂ. ಇಂಥದ್ದೊಂದು ಸುಂದರವಾದ ಸಾಹಿತ್ಯ ಯಕ್ಷಗಾನಕ್ಕೆ ಬಂದದ್ದು ಎಲ್ಲಿಂದ? ನಮಗೆ ಒಂದೆರಡು ಸಂಗತಿಗಳು ತಿಳಿಯುವುದಿಲ್ಲ ಅಂದರೆ ಅದನ್ನು ಬಿಟ್ಟು ಬಿಡೋಣ ಅನ್ನುವಂತಹ ಸುಲಭದ ಹಾದಿಗಿಂತ ಅದನ್ನು ಅರ್ಜಿಸಿಕೊಳ್ಳೋಣ. ಆಮೇಲೆ ಅದು ಸುಲಭವಿಲ್ಲವೇ ಅಂತ ಕೇಳಿದರೆ ಎಂಥ ಸಂಗತಿಯನ್ನು ಬರೆದಿದ್ದಾರೆ ಅಂದರೆ, ಸಿಂಗರಕ್ಕೆಂದಣಿಯಾಗಲು ನಾ ಸ್ಮರ ಸಂಗರ ನೀ ಬಂದವಲೆನಗಾಗುದು ಮಂಗಳಾಂಗಿ ಸಖಿ ಸುಳಿದಿರಲಿ ಈ ಕಡೆ ಕಂಗಳ ತೋರನ ಕದದೆಡೆ ಕೂದುದು ಅಂತ. ಕಾಯುವ ಮನಸ್ಸಿನ ಬಾಗಿಲಿಗೆ ಕಣ್ಣೇ ತೋರಣ. ಅದನ್ನು ಕವಿ ಹೇಳಿದಲ್ಲ, ಮಂಟಪರು ಆ ಒಂದು ಸಾರಿ ಇಲ್ಲದ ಪರದೆಯನ್ನು ಹಿಡ್ಕೊಂಡು ನೋಡ್ತಾರಲ್ಲ, ಅದೊಂದು ಈ ಪುಸ್ತಕದಲ್ಲಿ ಕಾಣಿಸಿದ್ದಾರೆ. ಹಾಗೆ ನೋಡುವಾಗ ಅವರ ಮನಸ್ಸಿನ ಬಾಗಿಲಿಗೆ ಕಂಗಳು ಹೇಗೆ ತೋರಣವಾಗ್ತದೆ ಅನ್ನೋದು ಕಾಣುತ್ತದೆ. ಇಷ್ಟು ಸರಳವಾದ ಸಾಹಿತ್ಯವನ್ನೂ ಕೂಡ ಸುಂದರವಾಗಿ ಕೊಟ್ಟವರು ಗಣೇಶರೇ. ಅದರಲ್ಲಿ ವಿಶೇಷ ಅಂದರೆ, ನಾವು ಸಾಮಾನ್ಯವಾಗಿ ಯಕ್ಷಗಾನದ ಸ್ತ್ರೀವೇಷ ಬರುವಾಗಲೇ ಅದಕ್ಕೊಂದು 16 ಆಗಿರಬೇಕು ಮತ್ತು ಅದು 25ರೊಳಗೆ ಒಳಗೆ ಹೋಗಬೇಕು. ಅದು ಹಿಂದೆ ಮುಂದೆ ಕಾಣುವುದಕ್ಕೆ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ಜಾನಕಿ ಜೀವನವನ್ನು ತಂದಾಗ ಆ ಜಾನಕಿ ಕೊನೆಯವರೆಗೂ ಇರುವಂಥದ್ದು, ಅಲ್ಲಿ ಬರುವ ಎಲ್ಲ ರಸಗಳಿಗೂ ಅವಕಾಶವಾಗುವಂಥದ್ದು, ಇಂಥದೊಂದನ್ನು ಸೃಷ್ಟಿಸಿದಂತಹ ಗಣೇಶರಿಂದಾಗಿ ಯಕ್ಷಗಾನದ ಸಾಹಿತ್ಯ ಬಹಳ ದೊಡ್ಡದಾಗಿ ಬೆಳೆದಿದೆ. ಮತ್ತು ಅದಕ್ಕೆ ಅಭಿನಯಿಸಿದ ಮಂಟಪರಿಂದಾಗಿ ಅದರ ಅಭಿವ್ಯಕ್ತಿ ಹೇಗೆಲ್ಲ ಸಿಕ್ಕಿದೆ ಅಂದರೆ, ಕೃಷ್ಣಾರ್ಪಣದಲ್ಲಿ 15 ಪದ್ಯಗಳು ಬರೇ ಮಗನನ್ನು ಆಡಿಸೋದರಲ್ಲಿ ಕಳೀತಾರೆ. ನಮ್ಮ ಯಾವ ಕಲಾವಿದರಿಗೆ 15 ಪದ್ಯವನ್ನು ಕಂಟಿನ್ಯೂಸ್ ಆಗಿ ನಿರಂತರವಾಗಿ 15 ಪದ್ಯ ಮಕ್ಕಳನ್ನು ಆಡಿಸುವುದರ ಬಗ್ಗೆ ಹೇಳಿದರೆ ಅದನ್ನು ಅಭಿನಯಿಸುವ ಸಾಮರ್ಥ್ಯ ಇದೆ? ನಾವು 3 ಸಾಲಿನ 4 ಸಾಲಿನ ಒಂದು ಪದಕ್ಕೆ ಕೆಲಸ ಮಾಡುವಾಗಲೇ ಸುಸ್ತಾಗಿ ಅದರ ಮಧ್ಯೆ 5 ಚಾಲುಕುಂತ ಹಾಕಿ ಸಮಯ ತುಂಬುವ ಸ್ಥಿತಿಗೆ ಬಂದಿದ್ದೇವೆ. ಇಂತಹ ಸಂದರ್ಭದಲ್ಲಿ ಅಷ್ಟೂ ಪದ್ಯಗಳಿಗೆ ವಿಭಿನ್ನವಾದ ಅಭಿನಯವನ್ನು ಕೊಡ್ತಾ ನಮ್ಮೆದುರು ತಾಯಿ ಇರ್ತಾಳಲ್ಲ, ಅಂಥದೊಂದನ್ನು ಸಾಧ್ಯ ಮಾಡಿದವರು ಮಂಟಪರು. ಈಗ ಇನ್ನೊಂದು ಲಕ್ಷಣವನ್ನು ಹೇಳಬೇಕು. ನಮ್ಮ ಯಾವ ಪ್ರಸಂಗಕರ್ತರು ಕೂಡ ಆರಂಭದಲ್ಲಿ ಆ ಪ್ರಸಂಗದ ಕಥೆ ಏನು, ಕಥೆಯನ್ನು ಕೇಳಬೇಕು ಅಂತ ನನಗೆ ಆಸೆ ಆಗಿದೆ, ಮುನಿಪವಂಶಂಪಾಯನ ಇತ್ಯಾದಿಗಳಿಂದ ಹೇಳುವುದು ಬಿಟ್ಟರೆ ಈ ಕಥೆಯ ಸಂದೇಶ ಇದು ಅಂತ ಮೊದಲೇ ಘೋಷಿಸಿದ್ದಿಲ್ಲ. ಆದರೆ ಗಣೇಶರು ಹೇಳಿಬಿಡ್ತಾರೆ ಅದನ್ನು. ಶ್ರೀಮದ್ ವಿಶಾಲ ವಿಶ್ವ ಪ್ರೇಮಾಂಗಣ ರಂಗದೊಳ್ ಸ್ವಯಂ ನಾಯಕತಾಸ್ತೀಮಂ ಜೀವಾತ್ಮಗಣಾರಾಮಂ ಚಿನ್ನಾಯಿ ಕಾಭಿರಾಮಂ ಗೆಲ್ವಂ. ಏನನ್ನು ಹೇಳಲಿಕ್ಕೆ ಹೊರಟಿದ್ದೇವೆ ಅನ್ನೋದನ್ನ ಹೇಳ್ತಾರೆ. ಅದಷ್ಟೇ ಅಲ್ಲ, ಅದರ ಕೊನೆಯಲ್ಲಿ ಕೂಡ ಅದಕ್ಕೊಂದು ಮಂಗಲವನ್ನು ಕೂಡ ಹೇಳ್ತಾರೆ. ಶೃಂಗಾರಂ ಜಗತಿ ಮನೋಹರ ರಸಂ ಹೃದ್ಧರ್ಮ ಸಂಸ್ಕಾರಕಂ ತುಂಗಾಂತಃಕರಣಂಗೆ ಕರಣರ್ಗೆ ಕಂಗಳ ಸಮಂ ಮಾಧುರ್ಯ ಧುರ್ಯಂ ಚಿರಂ ಸಂಗೀತ ಯತನಂ ಸಮಸ್ತ ದುತ್ತಂ ಸರ್ಗೆ ಸರ್ಗೋಜ್ವಲಂ ಸಾಂಗಂ ರಾಗ ನಿರೂಪಿತಂ ರಸಫಲಂ ಭದ್ರಂ ಶುಭಂ ಮಂಗಳಂ ಅಂತ. ಭದ್ರವು ಶುಭವು ಮಂಗಳವಾದ ಸಂಗತಿಯನ್ನು ನಾವು ಹೇಳ್ತಾ ಇದ್ದೇವೆ ರಸದ ಮೂಲಕವಾಗಿ, ಭಾವದ ಮೂಲಕವಾಗಿ ಅನ್ನುವಂಥದ್ದು. ಅಂದರೆ ಒಂದು ನಿರ್ದೇಶನವನ್ನು ಮೊದಲೇ ಕೊಟ್ಟು ಬಿಡ್ತಾರೆ ಪಾತ್ರಧಾರಿಗೆ, ಇದನ್ನು ನೀನು ಹೇಳಬೇಕಾಗಿದೆ ಅಂತ. ಕೇವಲ ಆ ಪದ್ಯದಲ್ಲಿ ಕುಡಿಯುವ ಪದ್ಯದಲ್ಲಿ ಮಾತ್ರ ಏನು ಬಂದಿದೆ ಅದಕ್ಕೊಂದು ಪದಾಭಿನಯ ಮಾಡಿ ಮುಗಿಸಿದ್ರಲ್ಲ. ನವಿಲು ಅಂತ ಬಂದ ತಕ್ಷಣ ಅದಕ್ಕೆ ಎಷ್ಟು ಗರಿಗಳಿದೆಯೋ ಅಷ್ಟು ಬಾರಿ ನವಿಲು ಅಂತ ಹೇಳಿ ಕುಣಿದರಲ್ಲ. ಒಂದು ವಾಕ್ಯಾಭಿನಯದ ಪ್ರಶ್ನೆ, ಒಂದು ಇಡೀ ಪರಿಸರವನ್ನು ನಿರ್ಮಾಣ ಮಾಡುವುದು ಇದೆಯಲ್ಲ, ಅದಕ್ಕೆ ಒತ್ತು ಕೊಟ್ಟರು. ಅಂಥದೊಂದನ್ನ ಮಂಟಪರು ಬದುಕಿಸಿದರು. ನನಗೆ ಅವರೇ ಹೇಳಿದ ಒಂದು ಘಟನೆ ನೆನಪಾಗ್ತದೆ.
ಹಂಸವನ್ನ ಕೇಳ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುಮ್ಮನೆ ಕುಳಿತು ಆ ಕಮಲದ ದೇಟೊಂದನ್ನು ತೆಗೆದು ಅದನ್ನು ಸಿಗಿದು ಅದಕ್ಕೆ ಹಾಕ್ತಾ ಇದ್ದಾರೆ ಅದರ ಎದುರು ಅಂತ. ನಂತರ ಕೇಳಿದಿರಂತೆ ಗಣೇಶರು, ಅದು ಅದಕ್ಕೆ ಆಹಾರ ಅಂತ ನಿಮ್ಗೆ ಗೊತ್ತಿತ್ತೋ ಅಂತ. ನಂಗೆ ಗೊತ್ತಿಲ್ಲ ಅಂದ್ರಂತೆ. ಹಾಗಿದ್ರೆ ಅದು ಕ್ರಮ ಅಂತ ಹೇಳಿದ್ರಂತೆ. ಹೀಗೆ ಒಬ್ಬ ಲೇಖಕ ನಿರೀಕ್ಷಿಸಿದ, ಸ್ವತಃ ಇವರಿಗೂ ಗೊತ್ತಿಲ್ಲದ ಸಂಗತಿಗಳು ಅಲ್ಲಿ ಒಡಮೂಡುವ ರೀತಿ ಇದೆಯಲ್ಲ, ಇದರಿಂದಾಗಿ ಅದಕ್ಕೆ ಅಭಿವ್ಯಕ್ತಿ ಸಿಕ್ಕಿದೆ. ಅಭಿವ್ಯಕ್ತಿ ಸಾಹಿತ್ಯಕ್ಕೆ ಅಭಿನಯದ ಮೂಲಕ, ಅದರ ಒಟ್ಟು ವಾಕ್ಯಾರ್ಥದಲ್ಲಿ, ಪರಿಸರದಲ್ಲಿ ಸಂದರ್ಭವನ್ನು ನಿರೂಪಿಸುವ ಮೂಲಕ ಸಿಕ್ಕಿದೆ ಎನ್ನುವುದಷ್ಟೇ ಅಲ್ಲ, ಅದನ್ನು ಸಾವಿರ ಬಾರಿ ಆಡಿ ತೋರಿಸಿದ್ದಾರಲ್ಲ, ಅದರಿಂದಾಗಿ ಅದಕ್ಕೆ ಅಭಿವ್ಯಕ್ತಿ ಸಿಕ್ಕಿದೆ. ಒಂದು 10 ಮಾಡಿ ಸುಮ್ಮನಿದ್ರೆ ಅದೊಂದು ದಾಖಲೆ ಆಗಬಹುದು. ಅದನ್ನು ವಿಡಿಯೋಗ್ರಾಫ್ ಮಾಡಿ ಇಟ್ಟುಕೊಂಡ್ರೆ ಮನೆಯಲ್ಲಿ ಕುಳಿತು ನೋಡಬಹುದು. ಆದರೆ ಒಂದು ಸಂಗತಿಯನ್ನ ನಾನು ಶ್ರಮಪಟ್ಟು ನನ್ನ ಪರಿಚಿತರಿಗೆ ಹೇಳಿ ಇದನ್ನು 10-10ರಂತೆ ಪ್ರದರ್ಶನವನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ 1000 ಬಾರಿ ಪ್ರದರ್ಶನ ಮಾಡ್ತೇನೆ ಅಂತ ಹೇಳುವ ಛಲ ಇದೆಯಲ್ಲ, ಸಂಘಟನೆಯ ಉತ್ಸಾಹ ಇದೆಯಲ್ಲ, ಇದು ಕೂಡ ಗಣೇಶನ ಸಾಹಿತ್ಯಕ್ಕೆ ನೀಡಿದಂತಹ ಸರಿಯಾದ ಅಭಿವ್ಯಕ್ತಿ. ಆ ಕಾರಣದಿಂದ ಅದು ನಿಂತಿತು. ಅದಿಲ್ಲದಿದ್ದರೆ ಒಂದೆರಡು ಬೇಡದವರ ಕಮೆಂಟಿಗೆ, ಸಿನಿಕರ ಅಭಿವ್ಯಕ್ತಿಗೆ ಅದು ತಲೆ ಕೊಡಬೇಕಾದಂತಹ ಪರಿಸ್ಥಿತಿ ಬರ್ತಿತ್ತು. ಹಾಗಾಗದೆ 1000 ಬಾರಿ ಮಾಡಿದ್ದೇನೆ ಅಂತ ಹೇಳುವಾಗ ಜನರಿಗೆ ಅದು ಅರ್ಥವಾಗಬೇಕು. ಅದಕ್ಕೆ ಬೇಕಾದದ್ದು ಅವರೇ ಹೇಳ್ತಾರೆ, ಗಣೇಶರು ಹೇಳಿದ ಹಾಗೆ ಈ ಕಲೆಯನ್ನು ಅನುಭವಿಸುವುದಕ್ಕೆ ಬೇಕಾದ ಒಂದು ಮನಸ್ಸು ಬೇಕು. ಅದರಿಂದ ಅನ್ಯ ಪ್ರಯೋಜನಗಳನ್ನು ಬಯಸದೆ ಅದರಲ್ಲಿ ತೊಡಗುವವನಿಗೆ ಮಾತ್ರ ಇದು ಸಾಧ್ಯವಾಗುತ್ತದೆ ಎನ್ನುವ ಮಾತನ್ನು ಅವರು ಹೇಳ್ತಾರೆ. ಹಾಗೆ ಅದರಿಂದ ಅನ್ಯ ಪ್ರಯೋಜನಗಳನ್ನು ಬಳಸದೆ ಅದರಲ್ಲಿ ತೊಡಗಿರೋದ್ರಿಂದ ರಂಗದಲ್ಲಿ ಕೂಡ ಗಣೇಶರಿಗೆ ಯಾವುದು ನಿರೀಕ್ಷೆ ಇತ್ತೋ ಅದನ್ನು ಕೊಡುವುದಕ್ಕೆ ಮಂಟಪರಿಗೆ ಸಾಧ್ಯ ಆಗಿದೆ. ಅದೊಂದು ತಪಸ್ಸು. ಹೇಗೆಂದ್ರೆ ಶುಕ್ರಾಚಾರ್ಯರಿಗೆ ಸಂಜೀವಿನಿ ವಿದ್ಯೆ ಗೊತ್ತಾದಾಗ ದೇವತೆಗಳಿಗೆಲ್ಲ ಸಮಸ್ಯೆ ಆಯಿತು, ಇವರು ರಾಕ್ಷಸರನ್ನು ಬದುಕಿಸ್ತಾರೆ, ಹೇಗೆ ಅದನ್ನು ತಗೊಳ್ಳೋದು ಅಂತ. ಆಗ ಕಚನನ್ನ ಕಳುಹಿಸಿ ಕೊಡ್ತಾರೆ, ಸಂಜೀವಿನಿ ವಿದ್ಯೆಯನ್ನ ಕಲ್ತ್ಕೊಂಡು ಬಾ ಅಂತ. ಕಚ ಬರ್ತಾನೆ, ಸತ್ತು ಬದುಕ್ತಾನೆ ಮತ್ತು ಸಂಜೀವಿನಿ ವಿದ್ಯೆಯನ್ನು ಕಲಿತಾನೆ. ಕೊನೆಯಲ್ಲಿ ದೇವಯಾನಿಯಂತಹ ಸುಂದರಿಯ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತಿರುಗಿ ಶುದ್ಧವಾಗಿ ದೇವಲೋಕವನ್ನ ಸೇರ್ತಾನೆ. ಹಾಗೆ ನಮ್ಮ ಯಕ್ಷಗಾನದಲ್ಲಿ ಬಹಳ ಸಮಸ್ಯೆ ಆದಾಗ ಯಾರಾದರೂ ಒಬ್ಬರು ಇದಕ್ಕೊಂದು ಸಂಜೀವಿನಿಯನ್ನು ತರಬಾರದೆ ಅಂತ ನಮ್ಮಂಥ ಪಾಮರರು ಅಂದುಕೊಳ್ತಾ ಇರುವಾಗ ಕಚನಾಗುವುದಕ್ಕೆ ಮಂಟಪರು ಸಿದ್ಧರಾದರು. ಅವರದನ್ನ ತಪಸ್ಸಿನಿಂದ ತಂದಿದ್ದಾರೆ. ಯಾಕೆ ಕಚನ ಉದಾಹರಣೆಯನ್ನೇ ಕೊಡ್ತೇನೆ ಅಂದ್ರೆ, ಸತ್ತು ಬದುಕಿದ್ದಾನೆ ಅಂದ್ರೆ ಸಂಘಟನೆಯನ್ನೂ ಇಟ್ಟುಕೊಂಡು ಕಲಾವಿದನೊಬ್ಬ ಹೇಗುವಾಗ ಅಂತಹ ಅನೇಕ ಸಂದರ್ಭಗಳು ಬರುತ್ತದೆ. ಆದರೆ ಅದನ್ನೆಲ್ಲ ಸಹಿಸಿಕೊಂಡು ಅದನ್ನು ಮಾಡಿ ನಿಲ್ಲಿಸಿದ್ದು ಅವರಿಗಾಗಿ ಅಲ್ಲ. ಅವರಿಗೆ ಆತ್ಮಸಂತೋಷ ಇದೆ ಎನ್ನುವುದು ಒಪ್ಪೋಣ, ಆದರೆ ಕಲೆ ಸಾಮಾಜಿಕ ಅಭಿವ್ಯಕ್ತಿ. ಆದದ್ರಿಂದ ಇಡೀ ಸಮಾಜಕ್ಕೆ ಬೇಕಾದ, ಸಮಾಜ ನಿರೀಕ್ಷಿಸಿದ ಒಂದು ಸಂಗತಿಯನ್ನ ಅವರು ನಮ್ಮ ಮುಂದೆ ತರುವುದಕ್ಕೆ ಇಂಥದ್ದೊಂದು ತಪಸ್ಸನ್ನು ಮಾಡಿದ್ದಾರೆ. ಆದರೆ ಆ ಸಂಜೀವಿನಿಯನ್ನು ಸ್ವೀಕರಿಸುವುದಕ್ಕೆ, ಕುಡಿಯುವುದಕ್ಕೆ ನಾವು ಕಲಾವಿದರು ಎಷ್ಟು ಜನ ಸಿದ್ಧರಿದ್ದೇವೆ ಎನ್ನುವುದು ನಮ್ಮ ಎದುರಿಗಿರುವಂತಹ ಒಂದು ಪ್ರಶ್ನೆ. ಒಬ್ಬ ಕಲಾವಿದ 100 ಪದ್ಯಗಳವರೆಗೆ, ಜಾನಕಿ ಜೀವನದಲ್ಲಿ 90-100 ಪದ್ಯಗಳು, ಅಷ್ಟು ಕಾಲ 100 ಪದ್ಯಗಳಿಗೆ ವಿಭಿನ್ನವಾಗಿ ಅಭಿನಯಿಸುತ್ತಾ ಹೋಗುವ, ಒಂದೇ ಪಾತ್ರವನ್ನೇ ಆದರೂ ಮಾಡುವ ಮತ್ತು ಅದರ ಸಂಗಡ ಎದುರು ಪಾತ್ರಧಾರಿ ಇದ್ದಾನೆ ಎಂದುಕೊಂಡು ಅವನ ಪದ್ಯಕ್ಕೆ ಪ್ರತಿಕ್ರಿಯೆಯಲ್ಲಿ ಅದಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಅದನ್ನು ಸಿದ್ಧ ಮಾಡುವುದಿದೆಯಲ್ಲ, ಇದು ಬಹಳ ಕಷ್ಟದ ಸಂಗತಿ. ಅದು ರಂಗದಲ್ಲಿ ವೇಷ ಒಂದೇ ರೀತಿಯಲ್ಲಿ ಇಟ್ಟುಕೊಂಡು ಅದಕ್ಕೆ ಸ್ಪಂದಿಸಿದ ರೀತಿ ಇದೆಯಲ್ಲ, ಇದು ಗಣೇಶರು ಹೇಳುವುದು ಬಹಳ ಕಷ್ಟ. ಆದರೆ ಮಂಟಪರು ಮಾಡಿದ್ದಾರೆ. ಇದು ಸ್ತ್ರೀ ಪಾತ್ರಕ್ಕೆ ಮಾತ್ರ ಅಲ್ಲ, ಪುರುಷ ವೇಷಕ್ಕೂ ಸಾಧ್ಯ. ಅಧಿಕಾರಿಗಳಿದ್ದರೆ ಅವರಿಗೆ ಸಿಂಹಾಸನ ತೆರವಿದೆ ಅಂತ ಹೇಳಿದ್ದಾರೆ ಗಣೇಶರು. ಆದರೆ ಆ ಧೈರ್ಯ ಮಾಡುವವರು ಬರಬೇಕಲ್ಲ. ಹಾಗಾಗಿ ಇದಕ್ಕೆ ಒಂದು ಬರಹಗಾರನಿಗೊಂದು ದರ್ಶನ ಇದೆ. ಆ ದರ್ಶನವನ್ನು ಸಾಕಾರಗೊಳಿಸುವಲ್ಲಿ ಕಲಾವಿದನಿಗೊಂದು ಅಧಿಕಾರ, ಅವರೇ ಗಣೇಶರು ಹೇಳುವ ಅಧಿಕಾರ. ಅದಕ್ಕೆ ಬೇಕಾದ ತ್ಯಾಗ ಮತ್ತು ಅದರೊಳಗೆ ಇನ್ವಾಲ್ವ್ ಆಗುವ, ಅದಕ್ಕೆ ಬೇಕಾದ ಎಲ್ಲ ಶ್ರಮ ಶ್ರದ್ಧೆಗಳನ್ನು ವಹಿಸುವ ಸಾಧ್ಯತೆ ಅದಿದೆ. ಅದರ ಸಂಗಡ ಈಗ ಭಾಮಿನಿಯಂತಹದ್ದೊಂದು ಮಾಡುವಾಗ ಪ್ರತಿ ರಸಕ್ಕೆ ಪ್ರತ್ಯೇಕವಾದ ಉಡುಗೆ, ಅಂಥದನ್ನು ಮಾಡುವಾಗ ಒಂದು ಶ್ರಮ ಇದೆ. ಅದೆಷ್ಟು ಹೊತ್ತು ಅದಕ್ಕೆ
ಒಂದು ರಸದಿಂದ ಇನ್ನೊಂದು ರಸಕ್ಕೆ ಬದಲಾಗುವಾಗ, ಒಂದು ನಾಯಿಕೆಯಿಂದ ಇನ್ನೊಂದು ನಾಯಿಕೆ ಬದಲಾಗುವಾಗ 1.5 ನಿಮಿಷ, 2 ನಿಮಿಷಗಳ ಅವಧಿಯಲ್ಲಿ ಒಂದು ಅದಕ್ಕೆ ನೆರೇಷನ್, ನಿರೂಪಣೆ ಬರ್ತದೆ. ಅಷ್ಟರೊಳಗೆ ಗಣೇಶರು ಮಂಟಪರು ವೇಷವನ್ನು ಬದಲಿಸಿ ಮತ್ತೆ ನಮ್ಮ ಎದುರಿರ್ತಾರೆ. ಇಂಥದ್ದೊಂದು ಸಾಧ್ಯತೆ ಇದೆಯಲ್ಲ, ಇದು ಕೂಡ ಗಣೇಶರ ಸಾಹಿತ್ಯದ ಅಭಿವ್ಯಕ್ತಿಗೆ ಬೇಕಾಗಿ ಮಂಟಪರು ರೂಢಿಸಿಕೊಂಡಂತಹ ಶ್ರಮ. 2 ನಿಮಿಷದಲ್ಲಿ ಇಡೀ ವೇಷವನ್ನು ಬದಲಿಸಿ ನಿಲ್ಲುವುದು ಅಷ್ಟು ಸುಲಭವಾದ ಸಂಗತಿ ಅಲ್ಲ. ಅಂದೇವರು ಇರ್ತಾರೆ, ಅವರೆಲ್ಲ ಸಿದ್ಧ ಮಾಡ್ತಾರೆ ಅಂತಂದ್ರೂ ಕೂಡ ಅದರಲ್ಲಿ ಅಚ್ಚುಕಟ್ಟು, ಒಂದು ಕ್ಷಣವೂ ಬದಲಾಗದಂತೆ, ಒಂದು ನಿರಿಗೆ ಅದರಲ್ಲಿ ತಪ್ಪಾಗದಂತೆ ಮಾಡುವ. ನಾನು ಅವರಿಂದ ವೇಷ ತಗೊಂಡಾಗ ಹೇಳಿದ್ರು, ಅದನ್ನು ಕಟ್ಟುವುದಕ್ಕೆ ಎಷ್ಟು ಬೇಕು ಅದಕ್ಕಿಂತ 1 ಇಂಚು ಜಾಸ್ತಿ ಇರಬಾರ್ದು ಕಟ್ಟುವ ಆ ಗುರಿ ಅಂತ. ಹಾಗೆ ಇಂಥದ್ದೊಂದು ಕಾಳಜಿಯಿಂದ ಒಂದು ಸಾಹಿತ್ಯಕ್ಕೆ ಅಭಿವ್ಯಕ್ತಿ ಕೊಡಬೇಕು, ಸಂದರ್ಭಕ್ಕೆ ಅಭಿವ್ಯಕ್ತಿ ಕೊಡಬೇಕು ಅಂದರೆ ಅದಕ್ಕೆ ಏನೇನು ಸಾಧ್ಯತೆ ಇದೆಯೋ ಅದಕ್ಕೆಲ್ಲ ಬೇಕು, ಅಷ್ಟನ್ನೂ ನಾನು ಮಾಡಿಕೊಳ್ತೇನೆ. ವೇಷವನ್ನು ಇದೇ ಥರ ಮಾಡಿಕೊಳ್ತೇನೆ, ವೇಷಭೂಷಣವನ್ನು ಎಷ್ಟು ರೀತಿಯಾಗಿ ಸಿದ್ಧ ಮಾಡಿಕೊಂಡರು, ಆನಂತರ ವೇಷ ಬದಲಾವಣೆಗೆ ಇಷ್ಟು ಬೇಗ ಮಾಡಿಕೊಳ್ತೇನೆ ಅನ್ನುವಂಥದ್ದು. ಈ ರೀತಿ ಎಲ್ಲ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅದರ ಸಂಗಡ ಕೃಷ್ಣಾರ್ಪಣದಲ್ಲಿ ಮೊದಲು ಬರುವಂತಹ ಯಶೋದೆ, ಆ ಯಶೋದೆ ಕೊನೆಯಲ್ಲಿ ಆ ಕೃಷ್ಣನನ್ನು ಅಪ್ಪಿಕೊಳ್ತಾ ಸ್ವತಃ ನಮಗನ್ನಿಸ್ತಿತ್ತು, ಯಶೋದೆ ಎದೆಯಿಂದ ಹಾಲು ತೊಟ್ಟಿಕ್ಕಿದೆ, ಕೃಷ್ಣ ಕುದ್ದಿದ್ದಾನೆ ಅಂತ. ಅಂಥದನ್ನು ಮಾಡಿದ ಮರುಕ್ಷಣದಲ್ಲಿಯೇ ರುಕ್ಮಿಣಿ ಬರ್ತಾಳೆ. ಆಗ ಬಯಕೆ ಲೇಖನಿ ಆಗುವ ಸಂದರ್ಭವನ್ನ ಇಷ್ಟು ಸುಂದರವಾಗಿ ಅದ ತರ್ತಾರೆ. ಅಲ್ಲೆಲ್ಲ ಬರುವ ಸಾಹಿತ್ಯದ ಅನುಕೂಲವನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಇಂಥದ್ದೊಂದು ಸಾಹಿತ್ಯ ಸಿಗದೇ ಇದ್ದರೆ, ನಮ್ಮ ಯಕ್ಷಗಾನದ ವಾಚ್ಯ ಸಾಹಿತ್ಯವೇ ಆದರೆ ಅದನ್ನು ತುಂಬುವುದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ನೊಂದು, ಇಷ್ಟೆಲ್ಲ ಪದ್ಯಗಳು ಸ್ವಲ್ಪ ಓಡ್ತಾ ಇದ್ದಾಗ ಅನ್ನಿಸ್ತದೆ. ಯಕ್ಷಗಾನದವರು ಬಹಳ ನಿಧಾನವಾಗಿ ಮಾಡ್ತಾರೆ, ಆದರೆ ಅದು ಓಡ್ತಾ ಇದ್ದಾಗ ಸ್ಟಿಲ್ ಕೊಡೋದು ಅಂತ ಒಂದು ಬರುತ್ತಲ್ಲ, ಆ ಭಾವವನ್ನು ನಿಲ್ಲಿಸೋದು, ಅಂತಹ ಸಾಧ್ಯತೆಯನ್ನು ಮಂಟಪರು ಕಂಡುಕೊಂಡಿರೋದ್ರಿಂದ ನಮ್ಮ ಗಣಪತಿ ಭಟ್ರು ಹಾಡ್ತಾ ಇದ್ರೆ ನಾವು ಹಾಡಿನಲ್ಲಿ ಕಳೆದು ಹೋಗುತ್ತೇವೆ ಅನ್ನುವ ಮಧ್ಯೆಯೇ ಮಂಟಪರು ಮತ್ತೆ ನಮ್ಮನ್ನು ಪಾತ್ರದ ಸಂಗಡ ನಿಲ್ಲಿಸಿ ಬಿಡ್ತಾರೆ. ಹಾಗೆ ಆ ಸ್ಟಿಲ್ಲನ್ನು ಕೊಡೋದು, ಅದಕ್ಕಿರುವ ಜಾಗ ಎಲ್ಲಿ ಅಂತ ತಿಳ್ಕೊಳ್ಳೋದು, ಈ ದಿಸೆಯಲ್ಲಿ ಅವರ ನಿರಂತರವಾದ ಪ್ರಯತ್ನದಿಂದಾಗಿ ಅದು ಸಾಧ್ಯ ಆಗಿದೆ. ಬಾಳಿನ ಹಾಳೆಗೆ ಬಯಕೆಯ ಲೇಖನಿ ಮೇಳನವಾಗಿಹುದು, ಗೋಳಿನ ಮಸಿಯಲ್ಲಿ ನಾಳೆಯ ಕನಸೇ ಓಲೆಯ ಬರದಿಹುದು ಎನ್ನುವಾಗ, ಆ ನಾಳೆಯ ಕನಸೇ ಓಲೆಯ ಬರದಿಹುದು ಎನ್ನುವಾಗ ಎಷ್ಟು ಮಾಡಬಹುದು? ನಮಗೆ ಗೊತ್ತಿರುವಂತಹ ಲೋಕಧರ್ಮಿ ವ್ಯವಹಾರದಲ್ಲಿ ಏನೇನನ್ನು ಕೊಡಬಹುದು ಅಂತ ನಾವು ಆಲೋಚನೆ ಮಾಡಿ ನನಗೆ ಸಿಗಲಿಲ್ಲ. ಮಂಟಪರನ್ನು ನೋಡಿದ ಮೇಲೆ ಗೊತ್ತಾದದ್ದು, ಹೌದಲ್ಲವೇ, ನಾಳೆಯ ಕನಸನ್ನು ಹಿಂದೆ ನಾವು ಕಟ್ಟುವುದು, ಆ ಕನಸನ್ನು ಕಟ್ಟುವ ರೀತಿ, ಕೃಷ್ಣನನ್ನು ಆ ಕನಸಿನಲ್ಲಿ ಕಟ್ಟಿಕೊಳ್ಳುವ ರೀತಿ ಇದೆಲ್ಲ. ಇಷ್ಟು ಸರಳವಾದ, ಇಷ್ಟು ಸುಂದರವಾದ ಕಾವ್ಯವನ್ನ ಗಣೇಶರು ಯಕ್ಷಗಾನಕ್ಕೆ ನೀಡಿದ್ದಾರೆ ಅನ್ನುವುದನ್ನು ಕೂಡ ನಾವು ಗಮನಿಸಬೇಕು. ಒಂದು ಕುಂತಿ ಕ್ಲಾಂತಿ ಅಂತ ಬರೆದು ಕೊನೆಯಲ್ಲಿ ಒಂದು ಭಾಮಿನಿಯನ್ನು ಬರೀತಾರೆ. ಕಂಬನಿಯನೇ ದೇವ ತಟನಿಗೆ ತುಂಬಿಸುತ್ತಲ ಕಾಂತೆ ಮಗುವನು ನಂಬಿ ನೀರನ್ನು ತೇಲಿ ಬಿಟ್ಟಳು ತನ್ನ ಮನದಂತೆ. ಕಂಬುಮಯೆ ಶಿವಸಂಗೆ ಗಂಗೆ ವಿಳಂಬವಿಲ್ಲದೆ ಕರ್ಣನನು ದಡ ಕೆಂಬುಗೊಳಿಸಿದಳಿತ್ತ ಕುಂತಿಗೆ ದಡವೇ ಸಿಗದಾಯಿತು. ಈ ದಡವೇ ಸಿಗದ ಕುಂತಿಯನ್ನ ನೀವು ನೋಡಬೇಕು ಅಂತಂದ್ರೆ ಮಂಟಪರನ್ನೇ ನೋಡಬೇಕು. ಇಡೀ ಬದುಕಿನಲ್ಲಿ ದಡ ಸಿಗದಂತೆ ಓಡಾಡುವ ಕುಂತಿಯನ್ನ ಆ ಒಂದು ಕ್ಷಣದಲ್ಲಿ ತೋರಿಸಿ ಬಿಡುವ ಅವರ ಪ್ರಯತ್ನದ ಹಿಂದೆ ಎಂಥ ಪ್ರಯತ್ನ ಇರಬಹುದು. ಕೇವಲ ಸೌಂದರ್ಯಕ್ಕೆ ಎಷ್ಟು ಹಾಡುಗಳಿದೆ ನಮ್ಮಲ್ಲಿ. ಶೃಂಗಾರಕ್ಕೆ ಕುಂದರದನೆ ಪೂರ್ಣೇಂದುವದನೆ ತಾ ಬಂದಳೆ ಗುಣಸದನೆ ಸುಂದರಾಂಗಿ ಸುಮಗಂಧಿ ಮಂದಗತಿಯಿಂದ ಮುಂದೆ ಕಾಲಂದುಗೆ ಕಿಡಿಲನೆ ಎನ್ನುವ ನಮ್ಮ ಮುದ್ದಣನ ಪದ್ಯ ಇದೆ. ಆದರೆ ದುಃಖದಲ್ಲಿ, ಕರುಣೆಯಲ್ಲಿ, ಬೇಸರದಲ್ಲಿ, ಎಲ್ಲದರಲ್ಲಿಯೂ ಕೂಡ ಹೆಣ್ತನಕ್ಕೆ ತಾಯ್ತನವನ್ನು ಬೆಸೆದು ವಿಸ್ತರಿಸಿದಂತಹ ಗಣೇಶರ ಮನೋಭಿಲಾಷೆಗೆ ಒಂದು ಇಡೀ ಅಭಿನಯದ, ನಾಟ್ಯದ ವಿವರಣೆಯನ್ನು ಕೊಟ್ಟವರು ಮಂಟಪರು. ಆಗ ಯಾರು ಹೇಳಿದರು ಮಂಟಪರು ವಿದ್ವಾಂಸರಲ್ಲ ಅಂತ ಅಂದುಕೊಳ್ತೇನೆ ಅಂತ. ಮಂಟಪರು ಅಲ್ಲಿ ಒಪ್ಪಿದರು. ಅಡಿಗೆ ವಿದ್ವಾಂಸ ಅಡಿಗೆ ಮಾಡಿದರೆ ಸಾಕಲ್ವೇ, ಅವನು ಬರೀಬೇಕಾದ. ಹಾಗಾಗಿ ರಂಗದಲ್ಲಿ 2 ತಾಸು ಒಬ್ಬರೇ ನಿಂತು
ಎಲ್ಲ ಪ್ರೇಕ್ಷಕರನ್ನು ನಿಲ್ಲಿಸ್ತೇನೆ, ಯಕ್ಷಗಾನದಿಂದ ಆಚೆಯ ಪ್ರೇಕ್ಷಕರನ್ನು ಬೇರೆ ಬೇರೆ, ನಾವು ಯಕ್ಷಗಾನದ ಸಂಗಡ ಈಗ ಬೇರೆ ಎಲ್ಲ ಭರತನಾಟ್ಯವೋ ಕೂಚಿಪುಡಿಯೋ ಅವರ ಸಂಗಡ ನಿಂತುಕೊಳ್ಬೇಕು ಅಂತ ಹೇಳ್ತೇವೆ. ಅವರೆಲ್ಲರ ಎದುರು ನಿಂತು ನಾವು ನಮ್ಮ ಕಲೆ ಇದು ಯಕ್ಷಗಾನದವರು ಅಂತ ಹೇಳೋದಿದ್ರೆ ನಮಗೆ ಮೊದಲು ಸಿಗುವವರು ಮಂಟಪರು. ಅನಂತರ ಭಾವಾಭಿನಯದಲ್ಲಿ ಸಿಕ್ಕರೆ ಚಿಟಾಣಿಯವರು ನಮಗೆ ಸಿಗ್ತಾರೆ, ಅಂತಹ ಕೆಲವರೇ ಸಿಗಬಹುದು. ಆದರೆ ಈ ಎಲ್ಲ ಸಂಗತಿಗಳ ಸಂಗಡ ನಮ್ಮದು ಅಂತ ನಿಲ್ಲಿಸೋದಿದ್ರೆ ನಮಗೆ ಸಿಗುವವರು ಇವರು. ಕೂಚಿಪುಡಿ ಗ್ರಾಮಕ್ಕೆ ಅವರು ಹೋಗಿದ್ರು. ಅವರ ಏಕವ್ಯಕ್ತಿ ಪ್ರದರ್ಶನವನ್ನು ನೋಡಿ ಅವರು ಇವರನ್ನು ಬಂಗಾರದ ಹೂವುಗಳಿಂದ ಸನ್ಮಾನಿಸಿದರು. ಅಂಥದ್ದೊಂದು ಸನ್ಮಾನ ಅದು ಮಂಟಪರಿಗೆ ಸಂದಿದ್ದಲ್ಲ, ಇಡೀ ಯಕ್ಷಗಾನಕ್ಕೆ ಸಂದಿದ್ದು. ಅದಕ್ಕೆ ಗಣೇಶರ ಸಾಹಿತ್ಯ ಬೇಕಿತ್ತು, ನಿರ್ದೇಶನ ಬೇಕಿತ್ತು, ಮಂಟಪದ ತಪಸ್ಸು ಬೇಕಿತ್ತು. ಹೀಗೆ ಮಂಟಪರು ನಮ್ಮ ಗಣೇಶರ ಸಾಹಿತ್ಯಕ್ಕೆ ಅಭಿವ್ಯಕ್ತಿಯನ್ನ ಕೊಟ್ಟಿದ್ದಾರೆ, ಹೊಸತನವನ್ನ ಕೊಟ್ಟಿದ್ದಾರೆ, ಸಂಪ್ರದಾಯದಕ್ಕೆ ಹೊಂದಿಯೇ ಅದನ್ನು ದುಡಿಸಿದ್ದಾರೆ. ಬಹಳ ಮುಖ್ಯವಾಗಿ ಗಣೇಶರಿಗೆ ಸ್ತ್ರೀ ಪಾತ್ರ ಅದರ ತಾಯ್ತನದಲ್ಲಿಯೇ ಕಂಡು ಬರುತ್ತದೆ. ಅದನ್ನು ದುಡಿಯುವಲ್ಲಿ ಮಂಟಪರ ಹೃದಯ ವೈಶಾಲ್ಯ, ಅವರು ಸ್ವತಃ ಬೆಳೆದಿದ್ದಾರೆ. ಅಂತಹ ಬೆಳವಣಿಗೆ ಕಾರಣವಾದದ್ದು ಸಾಹಿತ್ಯ ಮತ್ತು ನಿರಂತರವಾದ ಚಿಂತನೆ. ಈಗಲೂ ನನಗೆ ಅನ್ನಿಸ್ತದೆ, ಸಾವರ್ಕರ್ ಒಂದು ಮರಾಠಿಯಲ್ಲಿ ಒಂದು ಕವನ ಬರೆದಿದ್ದಾರೆ. ಅದರ ಅರ್ಥ ಹೀಗಿದೆ: ಆಕಾಶದ ಕನ್ನಡಿಯಲ್ಲಿ ಸಮುದ್ರದ ರತ್ನಗಳು ಹೊಳೆಯುತ್ತಿವೆಯೋ ನಕ್ಷತ್ರಗಳಾಗಿ, ಅಥವಾ ಸಮುದ್ರದ ಕನ್ನಡಿಯಲ್ಲಿ ಆಕಾಶದ ನಕ್ಷತ್ರಗಳು ರತ್ನಗಳಾಗಿ ಹೊಳೆಯುತ್ತಿವೆಯೋ ನನಗೆ ತಿಳಿಯುತ್ತಿಲ್ಲ ಅಂತ. ಹಾಗೆ ಗಣೇಶರು ಹೇಳ್ತಾರೆ, ನಾನು ಮೊದಲೇ ಬರೆದಿಟ್ಟಿದ್ದ ಭಾಮಿನಿಗೆ ನಂತರ ಮಂಟಪರು ಸಿಕ್ಕರು ಅಂತ. ಮಂಟಪರಲ್ಲಿ ಮೊದಲೇ ಇದ್ದ ಅಭಿವ್ಯಕ್ತಿಗೆ ಗಣೇಶರು ಸಾಹಿತ್ಯವನ್ನು ಬರೆದರೋ, ಗಣೇಶರ ಸಾಹಿತ್ಯವನ್ನ ಇವರು ಅಭಿವ್ಯಕ್ತಿಸಿದರೋ ಅಂಥ ಅನನ್ಯ ಭಾವ, ಅವಿನಾಭಾವ ಅದರಲ್ಲಿದೆ. ಹಾಗಾಗಿ ಯಕ್ಷಗಾನದ ಸ್ತ್ರೀ ಪಾತ್ರ ಒಟ್ಟಾರೆ ಅಭಿನಯಕ್ಕೆ ಒಂದು ಸಂಜೀವಿನಿ ಸಿಕ್ಕಿದೆ. ಬಳಸಿಕೊಳ್ಳುವ ಕೃತಜ್ಞತಾ ಭಾವ ನಮ್ಮದಾಗಲಿ. ಕೊಟ್ಟ ಅವಕಾಶಕ್ಕೆ ನಾನು ಕೃತಜ್ಞ.